ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ, ನಿಮಗೆ ಈಗಾಗಲೇ ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಇದು 9 months ಕಂಪ್ಲೀಟ್ ಆಯಿತು. ನಮ್ಮದು ಡೆಲಿವರಿ ಡೇಟು ಹತ್ತಿರ ಬರ್ತಾ ಇದೆ. ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಚೆಕಪ್ ಎಲ್ಲ ಆಯಿತಾ, ಹೇಗಿದೆ ಮಗು ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ಇವತ್ತು ಹೇಳೋಣ ಅಂತ ಇದ್ದೀನಿ. ಬನ್ನಿ, ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ನನಗೆ 9 months ಕಂಪ್ಲೀಟ್ ಆಯಿತು ಅಂತ ಹೇಳಿದ್ನಲ್ಲ, ಇದು 9 months ರಿಪೋರ್ಟು. ಈಗ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಫಸ್ಟು ಇದು ಲಾಸ್ಟ್ ಡೇಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ಇದು ಬ್ಲಡ್ ಚೆಕಪ್ ಲಾಸ್ಟು 10.3 ಇದೆ. BP ಎಲ್ಲ ನಾರ್ಮಲ್ ಇದೆ. ಡೆಲಿವರಿ ಡೇಟು 11/6/2026, ಅಂದರೆ ಇವತ್ತು 30 ಇದೆ, ಅಂದರೆ 12 days. ಈಗ ಡೆಲಿವರಿ ಡೇಟ್ ಇವತ್ತಿಗೆ 12 days ಅಂತ ಅರ್ಥ. ಫೀಟಲ್ ಮೂಮೆಂಟ್ಸ್ ಆರ್ ನಾರ್ಮಲ್. ಇಂಟ್ರಾಯುಟರೈನ್ ಫೀಟಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ನೋಟೆಡ್. ಹಾರ್ಟ್ ರೇಟು 129 BPM ಇದೆ. ಮತ್ತು ಮಗುವಿನ ತೂಕ 2 kg 417 ಗ್ರಾಮ್ ಇದೆ. ಸುತ್ತ ಇರುವಂಥ ನೀರು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಮತ್ತು ನೀವು ಡೆಲಿವರಿಗೆ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಲ್ಲಿಗೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ತೋರಿಸಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ನಾನು ಮತ್ತು ನಮ್ಮ ಮಮ್ಮಿ ಮತ್ತು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ ಚೆಕಪ್ ಮಾಡಿಸ್ಕೊಂಡು ಬರೋಕ್ಕೆ. ಅಂದರೆ ಯಾವ ಹಾಸ್ಪಿಟ್ಲಲ್ಲಿ ನೀವು ಡೆಲಿವರಿ ಮಾಡಿಸ್ಕೊತೀರ ಆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಂದಿದ್ರು, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ವಲ್ಲ, ಅದಕ್ಕೆ ಇಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡ್ವಿ, ಆಮೇಲೆ ತೋರಿಸ್ಕೊಂಡು ಬಂದ್ವಿ.